ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಮೃತಧಾರೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಈಗಾಗಲೇ ಜಯದೇವ್ನ ದಿಯಾ ಮನೆಯಿಂದ ಆಚೆ ದೂಕಿದ್ರು. ಯಾಕಂದರೆ ಈ ಜಯದೇವ್ನಿಂದ ತುಂಬಾ ಟಾಕ್ಸಿಕ್ ರಿಲೇಷನ್ಶಿಪ್ನ ಅನುಭವಿಸಿದ್ದೀನಿ, ಇವ್ನ ಸವಾಸನೆ ಬೇಡ, ಇವನ್ನ ಯಾವತ್ತೂ ನಾನು ಕ್ಷಮಿಸೋದಿಲ್ಲ ಅಂತ ಹೇಳಿ ದಿಯಾ ಹೇಳಿ ಜಯದೇವ್ನ ತನ್ನ ವಾಚ್ಮ್ಯಾನ್ಸ್ಗೆ ಹೇಳಿಬಿಟ್ಟು ಮನೆಯಿಂದ ಆಚೆ ಕಳಿಸ್ತಾರೆ. ಅದೇ ಬೇಜಾರಲ್ಲಿ ಜಯದೇವ್ ತುಂಬಾ ಯೋಚನೆ ಮಾಡಿಕೊಂಡು, ಬೇಬಿ ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ, ಎಷ್ಟು ಲವ್ ಮಾಡಿದ್ದೆ, ಆ ಮಲ್ಲಿನ ಬಿಟ್ಟು ನೀನೇ ಎಲ್ಲ ಅಂತ ಹೇಳಿ ಬದುಕ್ತಿದ್ದೆ, ಅಂಥದ್ರಲ್ಲಿ ನಿನಗೋಸ್ಕರ ನಮ್ಮ ಅಮ್ಮನ್ನೇ ಮನೆಯಿಂದ ಆಚೆ ಕಳಿಸ್ದೆ, ಇಷ್ಟೆಲ್ಲ ಮಾಡಿದ್ರೂ ನೀನು ನನ್ನನ್ನೇ ಕಳಿಸ್ಬಿಟ್ಟಿಯಲ್ಲ, ನನ್ನ ದುಡ್ಡನ್ನೇ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟಲ್ಲ, ಯಾಕೆ ಬೇಬಿ ಹೀಗೆಲ್ಲ ಮಾಡಿಬಿಟ್ಟೆ ನೀನು, ನಾನು ನಿನ್ನ ಎಷ್ಟು ನಂಬಿದ್ದೆ ಬೇಬಿ ಅಂತ ತುಂಬಾ ಯೋಚನೆ ಮಾಡ್ತಾ ಬೀದಿ ಅಲ್ಕೊಳ್ತಾ ಬರ್ತಾ ಇರ್ತಾರೆ. ಆ್ಯಂಡ್ ಅದು ನೈಟ್ ಆಗಿರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆದಾಗ ಜಯದೇವ್ಗೆ ತುಂಬಾ ಹಸಿವು ಶುರುವಾಗುತ್ತೆ. ಆಗ ಜಯದೇವ್ ಹತ್ರ ₹1 ದುಡ್ಡು ಕೂಡ ಇರೋದಿಲ್ಲ. ಒಂದು ಹತ್ರ ಮಲಗಿದಾಗ ಒಬ್ಬ ಕಳ್ಳ ಬಂದು ಜಯದೇವ್ ಕೈಲಿದ್ದಂತಹ ರಿಂಗ್ಗಳನ್ನ ಕೂಡ ಎತ್ಕೊಂಡು ಓಡೋಗ್ಬಿಡ್ತಾರೆ. ಹಾಗಾಗಿ ಜಯದೇವ್ಗೆ ಏನು ಮಾಡಬೇಕನ್ನೋದು ಕೂಡ ತೋಚೋದಿಲ್ಲ. ಆ್ಯಂಡ್ ಓಡಾಡಬೇಕಾದ್ರೆ ಹಸು ಆಗಲೇಬೇಕಲ್ಲ, ಹಾಗಾಗಿ ಅದೇ ಹಸುವಿನಿಂದ ರೋಡ್ ಸೈಡ್ ಇದ್ದಂಥ ಒಂದು ಹೋಟೆಲ್ ಹತ್ರ ಬರ್ತಾರೆ. ಆ್ಯಂಡ್ ಜಯದೇವ್ ಆವಾಗ ಅನ್ನ ಸಾಂಬಾರನ್ನ ತೊಗೊಂಡ್ಬಿಟ್ಟು ಊಟ ಕೂಡ ಮಾಡ್ತಾ ಇರ್ತಾರೆ. ಮತ್ತೊಂದು ಕಡೆ ಗೌತಮ್ ಮನೆಗೆ ಪಾರ್ಥ ಖುಷಿ ಪಡ್ತಾರೆ, ಇಬ್ರು ಕೂಡ ಬರ್ತಾರೆ. ಅದಾದ್ಮೇಲೆ ಅರ್ಚಕರಲ್ಲಿ ಸ್ವಲ್ಪ ಟೆನ್ಷನ್ ಇರೋದನ್ನ ಗಮನಿಸಿದ ಗೌತಮ್ ದಿವಾನ್, ಯಾಕೆ ಏನಾಯ್ತು ಗುರುಜಿ, ನೀವು ಇಷ್ಟೊಂದು ಟೆನ್ಷನ್ ಹೇಗಿದೆಯಾ, ಅಪೇಕ್ಷೆ ಹೇಗಿದೆಯಾ ಅಂತೆಲ್ಲ ವಿಚಾರಿಸ್ತಾರೆ. ಆಗ ಅವರಿಬ್ರು ಕೂಡ ಚೆನ್ನಾಗಿದೆ ಬಾಬಾ ಅಂತೆಲ್ಲ ಮಾತಾಡ್ಕೊಂಡು ಅದಾದ್ಮೇಲೆ ಪಾರ್ಥ ವಿಶುದ್ಧವಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಗೌತಮ್ ನೀವು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಮನೆ ಕರ್ಕೊಂಡು ಹೋಗಬೇಡಿ, ಅದೇನಂದ್ರೆ ನಿಮ್ಗೆ ಈಗಾಗಲೇ ಒಂದು ಹೆಣ್ಣು ಮಗು ಜನನ ಆಗಿತ್ತಲ್ವಾ, ಆ ಹೆಣ್ಣು ಮಗುವಿಂದ ನಿಮಗೆ ತುಂಬಾನೇ ಕಂಟಕ ಇದೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಸಡನ್ ಆಗಿ ಶಾಕ್ ಆಗ್ತಾರೆ, ಏನಾಯ್ತು ಅಂತ ಹೇಳಿ ಟೆನ್ಷನ್ ಅಲ್ಲಿ ಕೇಳ್ತಾರೆ. ಆಗ ಗೌತಮ್ ಕೂಡ ಹೇಳ್ತಾರೆ, ನನ್ನ ಮಗಳಿಗೆ ಕಂಟಕ ಅಂತ ಹೇಳ್ತಾರೆ. ಆದ್ರೆ ಪಾರ್ಥ ಹೌದು ಗೌತಮ್ ಮಗಳಿಂದ ನನಗೆ ಕಂಟಕ ಇದೆ, ನಮ್ಮ ಎಲ್ಲರಿಂದಲೇ ನಿಮಗೆ ತುಂಬಾನೇ ಕಂಟಕ ಆಗುವಂತ ಸಾಧ್ಯತೆಗಳು. ಅವರು ಒಳ್ಳೆ ಯೋಚನೆ ಮಾಡ್ಕೊಂಡೆ ಹೇಳ್ತಾರೆ, ಬಟ್ ಅದು ಗೌತಮ್ಗೆ ಇಷ್ಟ ಆಗೋದಿಲ್ಲ. ಬಟ್ ಅದನ್ನ ನೇರವಾಗಿ ಹೇಳದೆ ಗೌತಮ್ ಅದು ಯೋಚನೆ ಮಾಡ್ತಾರೆ. ಸರಿ ಪಾರ್ಥ, ಈ ತರ ಹೇಳ್ತಾ ಇದೆಯಲ್ಲ, ಸರಿ ಅವರ ಮನೆದು ಓದಿಕೆಯಲ್ಲಿ ಆದ್ರೆ ನೀವು ಮನೇಲೆ ಇಲ್ಲ ಅಂದ್ಮೇಲೆ ನಿಮ್ಗೂ ನಮಗೂ ಹೇಗೆ ಸಂಬಂಧ ಇರುತ್ತೆ, ಆ ಮನೆ ಋಣ ನಿಮ್ಮಿಂದ ನಾವು ತಪ್ಪದೆ ನಾನು ನಿಮ್ಗೆ ಅಲ್ವಾ, ನೀವೆಲ್ಲ ನಿಮ್ಗೆ ಎಷ್ಟೇ ಇದೆ ಮನೆಯಿಂದ ದೂರ ಇರ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ನನಗೆ ಆಮೇಲೆ ದೂರ ಕೂಡ ತಪ್ಪದೆ ವಿಡಿಯೋವನ್ನ ಶೇರ್ ಮಾಡಿ ಧನ್ಯವಾದ. ಹಾಗೆಲ್ಲ ಅಣ್ಣ, ನಮ್ಮಿಂದ ನೀನು ತುಂಬಾನೇ ನೋವು ಅನುಭವಿಸಿದ್ಯಾ, ಅಂಡ್ ಮಾಮಿಂದ ಕೂಡ, ಅಂಡ್ ಬಿಗ್ ಬ್ರೋ ನೀನಿನ್ನ ನಮ್ಮ ಜೈ ಬ್ರೋ ಇಂದನೂ ಕೂಡ, ಇವರೆಲ್ಲರಿಂದನೂ ಅಷ್ಟೊಂದು ನೋವು ತಿಂದಿರೋ ನೀನು ಮತ್ತೆ ನೋವು ಅನುಭವಿಸೋದು ನನಗಿಷ್ಟ ಇಲ್ಲ. ಹಾಗಾಗಿ ನಾವೆಲ್ಲರೂ ನಿಮ್ಮಿಂದ ದೂರ ಇದ್ದರೆ ನೀವು ಖುಷಿಯಾಗಿರಬೇಕು, ಅದೇ ನಮ್ಮ ಆಸೆ ಅಂತ ಹೇಳ್ತಾರೆ. ಅದರಿಂದಾಗಿ ಬೇಜಾರಾಗುತ್ತೆ ಗೌತಮ್ಗೆ. ಆಗ ಗೌತಮ್, ಸರಿನಪ್ಪ, ನಿಮಗೆ ನಮ್ಮ ಜೊತೆ ಇಷ್ಟ ಇಲ್ಲ ಅಂದಮೇಲೆ ಇನ್ಯಾವ ಸಂಬಂಧ ನನ್ನ ಜೊತೆ ನಿಮ್ಮ ಜೊತೆ ಇರೋದಿಲ್ಲ, ಆಗಿದ್ರೆ ನೀವು ದೂರನೇ ಇರಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಇದು ಮಾತನ್ನು ಕೇಳಿ ಎಲ್ಲರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ಆಗ ಭೂಮಿಕಾ, ಗೌತಮ್ ಅವರೇ ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಗೌತಮ್, ಹೌದು ಭೂಮಿಕಾ, ನಾನು ಇವರೆಲ್ಲರೂ ನಮ್ಮವರು ಅಂದ್ಕೊಂಡಿದ್ದೀನಿ, ಆದರೆ ಇವ್ರಿಗೆ ನಮ್ಮವರು ಅಂತ ಅನಿಸಿಲ್ಲ ಅಂದಮೇಲೆ ನಾವೆಲ್ಲ ಹೆಂಗೆ ನಮ್ಮವರು ಅಂತ ಅಂದ್ಕೊಳ್ಳೋದಿಕ್ಕೆ ಸಾಧ್ಯ, ಸರಿ ಇವ್ರಿಗೆ ನಮ್ಮ ಸಂಬಂಧ ಬೇಡ ಅಂದರೆ ನಮ್ಮಿಂದ ದೂರ ಇರಲಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಸೊ ಈಗ ನಿಜವಾಗ್ಲೂ ಗೌತಮ್ ಈ ನಿರ್ಧಾರನ ಮಾಡಿದಾರಾ ಅಥವಾ ಪಾರ್ಥನ ಮನವೊಲಿಸೋಕೆ ಈ ಥರ ಹೇಳ್ತಾ ಇದ್ದಾರಾ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆ್ಯಂಡ್ ಜೈ ಈಗಾಗಲೇ ಒಂದತ್ರ ಊಟ ಮಾಡ್ತಾ ಇದ್ದಾರೆ, ಬಟ್ ಅವ್ರ ಹತ್ರ ದುಡ್ಡಿರೋದೇನೆ ಡೌಟು. ಸೊ ಈಗ ಆ ಅಂಗಡಿಯವರು ಜೈಗೆ ತುಂಬಾ ಅವಮಾನ ಕೂಡ ಮಾಡ್ಬೋದು. ಸೊ ಏನೆಲ್ಲ ಆಗ್ಬೋದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಡೈಲಿ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ತಪ್ಪದೇ ಶೇರ್ ಮಾಡಿ. ಧನ್ಯವಾದ.